ಶ್ರೀ ಶಿವಪುರಾಣ ಕುಮಾರಖಂಡ. ಸ್ನಾನ, ಸಂಧ್ಯಾವಂದನೆ, ಗಾಯತ್ರಿ ಜಪ ಸಹಿತ ಶಿವಪೂಜೆ, ಜಪತಪಾದಿ ಸಕಲ ಪ್ರಾತರ್ವಿಧಿಗಳೆಲ್ಲವನ್ನು ನಿರ್ವಹಿಸಿದ ನಂತರ ನೈಮಿಷಾರಣ್ಯ ಮುನಿಶ್ರೇಷ್ಠರೆಲ್ಲ 4ನೇ ದಿನ ಪ್ರಭಾತ ಕಾಲದಲ್ಲಿ ಯಥಾವಿಧಿಯಾಗಿ ಸೂತ ಪುರಾಣಿಕರ ಮುಂದೆ ಸೇರಿದರು. ಪಾರ್ವತಿ ಕಲ್ಯಾಣ ಘಟ್ಟವು ಜರುಗಿದ ಮೇಲೆ ಉಳಿದ ಕಥಾಂಶವನ್ನು ಕೇಳುವ ಕುತೂಹಲವನ್ನು ಪ್ರದರ್ಶಿಸಿದ ಮುನಿವರೇಣ್ಯರು ದಯಾಪೂರಿತ ದೃಷ್ಟಿಯಿಂದ ನೋಡಿದ ರೋಮಹರ್ಷಣ ಮುನಿಗಳು ಅವರೆಲ್ಲರ ಕೋರಿಕೆಯಂತೆ ಶ್ರೀ ಶಿವಪುರಾಣದಲ್ಲಿನ 4ನೇ ಭಾಗವಾದ ಕುಮಾರಖಂಡವನ್ನು ಪ್ರಾರಂಭಿಸಿದರು. ಈ ಪ್ರಕಾರವಾಗಿ ಕೈಲಾಸದಲ್ಲಿ ಆನಂದದಿಂದ ಇದ್ದರು ಪಾರ್ವತಿ ಪರಮೇಶ್ವರರು. ಕಾಮಸುಖ ಲೀಲೆಯಲ್ಲಿ ಲೀನರಾಗಿ ತಮ್ಮ ಶೃಂಗಾರ ಲೋಕದಲ್ಲಿ ತಲ್ಲೀನರಾಗಿದ್ದರು. ಲೋಕ ರೀತಿಯನ್ನು ಅನುಸರಿಸಿ ಪಾರ್ವತೀದೇವಿಯು ಗರ್ಭಧಾರಣಾ ಸ್ಥಿತಿಯನ್ನು ಹೊಂದಬೇಕಾದರೆ ಸುರತ ಕೇಳಿ ಅವಶ್ಯಕವಾದುದರಿಂದ ಅವರಿಬ್ಬರು ಶೃಂಗಾರ ಕೇಳಿಗೆ ಸಮಾಯುಕ್ತರಾದರು. ಇಲ್ಲದಿದ್ದರೆ ಶಿವನ ಅಂಶದ ಯಾವ ಅವಯವದಿಂದಲಾದರೂ ಕೇವಲ ಜಟಾಜೂಟವೇ ಸಾಕು. ಸಂತಾನ ಉಂಟಾಗುವುದು ಅತಿ ಮಾಮೂಲು ವಿಷಯವೇ. ಆದರೆ ತಾರಕಾಸುರನು ಕೋರಿದ ವರದ ಪ್ರಕಾರ ತನ್ನನ್ನು ಸಂಹರಿಸುವಂತನು ಶಿವವೀರ್ಯ ಸಂಜಾತನಾಗಿರಬೇಕು. ದೇವತೆಗಳಲ್ಲಿ ಮಾಮೂಲಿ ಮಾನವರಂತೆ ಅಧೋರೇತಸ್ಕಲದ ಇರುವುದಿಲ್ಲ. ಉದರ್ವರೇತಸ್ಕರು ಅಧೋರೇತಸ್ಕರಾಗಲು ಎಷ್ಟು ಕಾಲವೂ ಕಳೆಯಬೇಕು. ಆದರೆ ಎಷ್ಟೋ ಕಾಲ ಈ ಸುರತ ಕ್ರೀಡೆ ಸಾಗುತ್ತಿದ್ದರೂ ಯಾವ ಪರಿಣಾಮವೂ ಉಂಟಾಗಲಿಲ್ಲ. ಪಾರ್ವತಿ ಗರ್ಭಧಾರಣೆ ಜರುಗಲಿಲ್ಲ. ಇತ್ತ ಕಡೆ ತಾರಕಾಸುರನ ಪೀಡೆಯು ಅವಿರತವಾಗಿ ಹೆಚ್ಚುತ್ತಾ ಹೋಯಿತು. ಲೋಕದಲ್ಲಿ ಹಾಹಾಕಾರವೆದ್ದು ಗಗನಕ್ಕೇರಿ ಪ್ರತಿಧ್ವನಿಸಿತು. ಲೋಕದಲ್ಲಿ ಮನುಷ್ಯರಿಗೆ ಮುಖ್ಯ ಆಧಾರವಾದ ಪ್ರಾಣವಾಯು ಕೂಡ ಸ್ತಂಭಿಸಿ ಹೋಗಲಾಗಿ ದುರ್ದಶೆ ಪ್ರಾರಂಭವಾಯಿತು. ಆಗ ವಿಷ್ಣುವಿನ ಬಳಿ ಎಲ್ಲರೂ ಸೇರಿದರು. ಯಾರಿಗೂ ದಿಕ್ಕು ತೋಚದಂತಾಯಿತು. ನಾವು ಮಾಡಲು ಸಾಧ್ಯವಾದುದನ್ನೆಲ್ಲ ಮಾಡಿಯಾಯಿತು. ಇನ್ನು ಆಗಬೇಕಾದದ್ದು ಆ ಪರಮಶಿವನ ದಯವನ್ನಾಧರಿಸಿದ ಇರುವುದು. ಆತನ ಶರಣಾರ್ಥಿಯಾಗುವುದೇ ಉತ್ತಮವು ಎಂದು ಸುರಸಮಿತಿ ಎಲ್ಲರನ್ನು ಕರೆದುಕೊಂಡು ವಿಷ್ಣು ಕೈಲಾಸ ದರ್ಶನಕ್ಕೆ ಹೊರಟನು. ಅಂತಃಪುರದಲ್ಲಿ ಒಳಗಡೆ ಎಲ್ಲಿಯೋ ಪಾರ್ವತೀದೇವಿಯೊಡನೆ ಅತ್ಯಂತ ಅನುರಕ್ತನಾಗಿ ಸರಸ ಕ್ರೀಡೆಯಲ್ಲಿ ಮುಳುಗಿದ್ದನು ಪರಮೇಶ್ವರ. ಮುಖ್ಯ ದ್ವಾರದ ಬಳಿ ಎಲ್ಲರೂ ಸೇರಿ ಉಚ್ಚಸ್ವರದಿಂದ ನಮಃ ಪಾರ್ವತಿ ಪತೆ, ನಮಃ ಶಂಕರ ಮಹಾದೇವಾಯ, ನಮಃ ಆಶ್ರಿತವರದಾಯ, ನಮೋ ನಮಃ ಎಂದು ಆರ್ತ ಧ್ವನಿಯಲ್ಲಿ ದೇವಗಣರು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಆಗ ದೇವತೆಗಳ ಆರ್ತನಾದದಿಂದ ಶಿವನ ಶಯ್ಯಾಸುಖಕ್ಕೆ ಭಂಗ ಉಂಟಾಗಿ ಆತನು ಹೊರಗೆ ಬಂದನು. ದೇವತೆಗಳೆಲ್ಲರೂ ಆತನ ಎದುರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸರಿಯಾಗಿ ತನಗೆ ರೇತಾಪತನ ಜರುಗುತ್ತಿದ್ದ ಸಮಯದಲ್ಲಿ ಹೊರಗಡೆ ಬಂದುದರಿಂದ ಎಲ್ಲವೂ ಸಕ್ರಮವಾಗಿ ನಡೆಯುವ ಅವಕಾಶವೂ ತಪ್ಪಿಹೋಯಿತು. ಇನ್ನೂ ದೇವತೆಗಳ ಕೋರಿಕೆಯು ತೀರಬೇಕಾದರೆ ತನ್ನ ರೇತಸ್ಸನ್ನು ಸ್ವೀಕರಿಸಲು ಯಾರಿದ್ದಾರೆ ಎಂದು ತಿಳಿಸಿದನು ಪರಮೇಶ್ವರ. ದೇವತೆಗಳೆಲ್ಲರ ಕಷ್ಟಹರಣಾರ್ಥವಾಗಿ ಅಗ್ನಿಯು ಶಿವರೇತಸ್ಸನ್ನು ಸ್ವೀಕರಿಸಿದನು. ಆದರೆ ಅದು ಪಾರ್ವತೀದೇವಿಯ ಆಗ್ರಹಕ್ಕೆ ಕಾರಣವಾಗುವುದೆಂದು ಶಾಪವಾಗಿ ಪರಿಣಮಿಸುವುದೆಂದು ಅಗ್ನಿಯು ತಿಳಿಯಲಿಲ್ಲ. ಪಾರ್ವತಿಯು ಜರುಗಿದ ಎಲ್ಲವನ್ನೂ ನೋಡಿ ದೇವತೆಗಳೆಲ್ಲರೂ ಸ್ವಾರ್ಥ ಪ್ರಯೋಜನಕ್ಕಾಗಿ ಶಿವಾರಾಧನ ಮಾಡಿದರು. ಅದರಿಂದ ತನ್ನ ಸುಖವು ನಾಶವಾಯಿತೆಂದು ಅರ್ಥವಾಯಿತು. ಅದರಿಂದಾಗಿ ತಾನು ಸಂತಾನವತಿಯಾಗುವ ಅವಕಾಶವು ತಪ್ಪಿಹೋಯಿತೆಂದು ಪಾರ್ವತಿಗೆ ಬಾಧೆಯಾಯಿತು. ತನಗೆ ಉಂಟು ಮಾಡಿದ ಪಾಪಕ್ಕಾಗಿ ದೇವತೆಗಳೆಲ್ಲರಿಗೂ ಕೂಡ ತಮ್ಮ ತಮ್ಮ ಹೆಂಡತಿಯರಿಂದ ಸಂತಾನವಾಗಬಾರದೆಂದು ಶಪಿಸಿದಳು. ಅಗ್ನಿದೇವನು ಶಿವವೀರ್ಯದ ತಾಪವನ್ನು ಸಹಿಸಲಾರದೆ ವಾಯುದೇವನ ಸಹಾಯ ಕೋರಿ ಹಿಮವಂತನ ದ್ವಾರ ಗಂಗಾ ನದಿಯಲ್ಲಿ ವಿಲೀನವಾಗುವಂತೆ ಆ ಉಗ್ರಾಗ್ನಿ ವೀರ್ಯವನ್ನು ವಿಸರ್ಜಿಸಿದನು. ಗಂಗೆಯು ತನ್ನಲ್ಲಿ ವಿಸರ್ಜಿಸಿದ ವೀರ್ಯವನ್ನು ವಿಚ್ಛಿನ್ನಗೊಳಿಸಿ ಚೊಂಡಿನ ಪೊದೆಯಲ್ಲಿ ಸೇರಿಸಿದಳು. ಮಾರ್ಗಶೀರ್ಷ ಶುದ್ಧ ಷಷ್ಠಿ ದಿವಸ ಕುಮಾರಸ್ವಾಮಿಯ ಆವಿರ್ಭಾವಕ್ಕೆ ಗಂಗೆಯು ತಾಯಿಯಂತೆ ಸಹಕರಿಸಿದಳು. ಶಿವವೀರ್ಯಾಗ್ನಿ ಸಪ್ತ ಋಷಿಗಳಲ್ಲಿ ವಸಿಷ್ಠ ಅರುಂಧತಿಯರನ್ನು ಹೊರತುಪಡಿಸಿ ಇತರ ಋಷಿಪತ್ನಿಯರು ಕೂಡ ಕಷ್ಟದಲ್ಲಿ ಪಾಲುಗೊಂಡರೆಂಬುದು ಪುರಾಣ ಕಥೆ ಹೇಳುತ್ತದೆ. ಕುಮಾರ ಸಂಭವ ಒಟ್ಟು 6 ಸ್ಥಾನಗಳಲ್ಲಿ ಅಗ್ನಿ, ಮುನಿಪತ್ನಿಯರು, ವಾಯು, ಹಿಮವಂತ, ಗಂಗೆ, ಚೊಂಡಿನ ಪೊದೆ, ಪರಿಪಕ್ವವಾದ ಶಿವವೀರ್ಯವು ಕುಮಾರಸ್ವಾಮಿ ಎನ್ನಲ್ಪಡುವ ಶಿಶುವಾಗಿ ಪರಿಣತಿ ಹೊಂದಿತು. ಆ ಶಿಶುವು ಚೊಂಡಿನ ಪೊದೆಯಲ್ಲಿ ಅಳುತ್ತಿರಲು ಅಲ್ಲಿಗೆ ಬಂದ ವಿಶ್ವಾಮಿತ್ರರು ಲೋಕೋತ್ತರ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಆ ಬಾಲಕನನ್ನು ನೋಡಿ
ತಮ್ಮ ತಪೋದೃಷ್ಟಿಯಲ್ಲಿ ಜರುಗುವುದನ್ನೆಲ್ಲ ಗ್ರಹಿಸಿದರು. ಶಿವವೀರ್ಯ ಸಂಜಾತನಾದ ಆ ಶಿಶುವು ಅಸಾಮಾನ್ಯ ಶೌರ್ಯ ಪರಾಕ್ರಮವಂತನು, ಶಕ್ತಿಧರನು ಎನ್ನಿಸಲು ತಮ್ಮ ತಲೆಯನ್ನು ಬಗ್ಗಿಸಿ ನಮಸ್ಕರಿಸಿದರು. ಜಾತಕರ್ಮಾದಿ ವೈದಿಕ ಪ್ರಕ್ರಿಯೆಗಳನ್ನೆಲ್ಲ ಪೂರ್ತಿ ಮಾಡಿ ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಎಂದನು ಕುಮಾರಸ್ವಾಮಿ. ತಾನು ಜನ್ಮದಿಂದ ಬ್ರಾಹ್ಮಣನಲ್ಲವಾದುದರಿಂದ ತನಗೆ ಅರ್ಹತೆಯೇ ಇಲ್ಲ ಎಂದನು. ಗಂಗೆ ಬ್ರಾಹ್ಮಣನಾಗಲಿ ಶ್ರೇಷ್ಠ ಗುರುವನ್ನಾಗಲಿ ತಾನು ವಿಶ್ವಾಮಿತ್ರನನ್ನು ಅನುಗ್ರಹಿಸುತ್ತಿದ್ದೇನೆ ಎಂದು ಕುಮಾರಸ್ವಾಮಿಯು ಹೇಳಲು ಜಾತಕರ್ಮಗಳನ್ನು ನಿರ್ವಹಿಸಲು ವಿಶ್ವಾಮಿತ್ರನು ಒಪ್ಪಿಕೊಂಡನು. ಆ ತರುವಾಯ ಅಲ್ಲಿಗೆ ಬಂದ ಅಗ್ನಿದೇವನು ಕುಮಾರನನ್ನು ಆಶೀರ್ವದಿಸಿ ಶಕ್ತಿ ಎನ್ನುವ ಆಯುಧವನ್ನು ಪ್ರಸಾದಿಸಿದನು. ತಕ್ಷಣವೇ ಅದನ್ನು ಪರೀಕ್ಷಿಸಲೆಂದು ಬಂದು ಪರ್ವತ ಶಿಖರವನ್ನೇ ಆ ಆಯುಧದಿಂದ ಕತ್ತರಿಸಿದ ಸಾಹಸಿ ಅತ್ಯುತ್ಸಾಹಿ ಕುಮಾರಸ್ವಾಮಿ. 6 ಗುರುಪತ್ನಿಯರು ಸೇರಿ ಕುಮಾರಸ್ವಾಮಿಯು ತಮ್ಮ ಮಗುವೆಂದು ಭಾವಿಸಿದ್ದರಿಂದ ತನ್ನ 6 ಮುಖಗಳಿಂದ ಏಕಕಾಲದಲ್ಲಿ ಅವರ ಸ್ತನ್ಯಪಾನ ಮಾಡಿದನು ಷಣ್ಮುಖ. ಕೈಲಾಸವಾಸಿಯಾದ ಕುಮಾರಸ್ವಾಮಿ. ಒಂದು ದಿನ ಶಿವ ಪಾರ್ವತಿಯರ ಮಧ್ಯದ ಅನುರಾಗ ಸಂಗಮ ಸಮಯದಲ್ಲಿ ಪ್ರಸಂಗವಶಾತ್ ಹಿಂದೆ ಆದ ರೇತಪತನದ ಪ್ರಸ್ತಾಪನೆ ಉಂಟಾಯಿತು. ಆ ವಿಷಯ ಈಗ ಏಕೆ, ಹೋಗಲಿ ಬಿಡು ಎಂದನು ಶಿವ. ಆದರೆ ಪಾರ್ವತಿಯು ಸುಮ್ಮನಾಗಲಿಲ್ಲ. ಆ ವೀರ್ಯ ಫಲಿತವು ಯಾವ ರೀತಿ ಪರಿಣಾಮ ಹೊಂದಿದೆ ಎಂಬ ವಿಚಾರವು ತನಗೆ ತಿಳಿಯಬೇಕೆಂದಳು. ವಾಸ್ತವವಾಗಿ ತನ್ನ ಗಂಡನ ವೀರ್ಯೋಗ್ರತೆಯನ್ನು ಭರಿಸುವವರು ಯಾರು? ತಕ್ಷಣ ಶಿವನು ತ್ರಿಲೋಕವಾಸಿಗಳ ಕರ್ಮಗಳಿಗೆ ಸಾಕ್ಷೀಭೂತರಾದ ಧರ್ಮ, ಸೂರ್ಯ, ಚಂದ್ರ, ವಾಯು, ಅಗ್ನಿ, ಜಲ, ಭೂಮಿ, ಹಗಲು, ರಾತ್ರಿ, ಸಂಧೆ ಇವರೆಲ್ಲರನ್ನೂ ಬರಹೇಳಿ ಸರ್ವಕರ್ಮ ಸಾಕ್ಷಿಗಳಾದ ನಿಮಗೆ ತಿಳಿಯದ ವಿಷಯಗಳೇನೂ ಇಲ್ಲ. ತನ್ನ ತೇಜೋಪುಂಜವು ಕೆಳಗೆ ಬಿದ್ದೊಡನೆ ರೇತೋರೇಪದಿಂದ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಪರಿಣಮಿಸಿತು ಎಂಬುದನ್ನು ವಿವರಿಸಬೇಕೆಂದನು. ಅವರೆಲ್ಲರೂ ಕುಮಾರಸ್ವಾಮಿಯ ಜನನ ವಿಶೇಷತೆಯನ್ನು ತಿಳಿದುಕೊಂಡು ಆದಿದಂಪತಿಗಳಿಗೆ ಹೇಳಿದರು. ಆಗ ಆದಿದಂಪತಿಗಳು, ಹಾಗಿದ್ದ ಮೇಲೆ ಆತನು ನಮ್ಮ ಕುಮಾರನಾದ್ದರಿಂದ ಕೈಲಾಸಕ್ಕೆ ಬರಲು ಎಲ್ಲ ವಿಧಗಳಲ್ಲೂ ಅರ್ಹನಾಗಿರುವನು ಎನ್ನಲು ಪಾರ್ವತೀ ದೇವಿಯು, ಹೌದು ಹೌದು, ಪುತ್ರನನ್ನು ಕಾಣಲು ನನಗೂ ಕೂಡ ಅತ್ಯಂತ ಆಸೆಯಾಗಿದೆ ಎಂದಳು. ಆದಿದೇವನು ಕುಮಾರಸ್ವಾಮಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಬರಲು ನಂದೀಶ್ವರನಿಗೆ ಅನುಜ್ಞೆ ಕೊಟ್ಟು ಕಳುಹಿಸಿದನು. ಮರುಕ್ಷಣವೇ ತನ್ನ ಅನುಚರರೊಡನೆ ಕೃತಿಕಾ ಎನ್ನುವ ಷಷ್ಠ ಮಾತೃಕೆಯರು ಇರುವ ಪ್ರದೇಶಕ್ಕೆ ಹೊರಟು ನಿಂತ ನಂದೀಶ್ವರನ ಅತ್ಯುತ್ಸಾಹ ಸಮರ ಸನ್ನಾಹಕ್ಕೆ ತಲುಪಿದಂತೆ ಇದ್ದಿತು. ಅದೇ ಸಂಭ್ರಮದಿಂದ ಕಾರ್ತಿಕೇಯನು ಇರುವ ಸ್ಥಳವನ್ನು ಸೇರಿದ ನಂದೀಶ್ವರ ಗಣಗಳು ಕಂಡ ಕೃತಿಕೆಯರು ಭಯಪಟ್ಟು ಕುಮಾರಸ್ವಾಮಿಯ ವಿಷಯ ತಿಳಿಸಿದರು. ಅಭಯವನ್ನು ಕೊಟ್ಟ ಕುಮಾರಸ್ವಾಮಿ ವಿಷಯವನ್ನು ತಿಳಿಯಲು ತನ್ನ ಸಮೀಪದಲ್ಲಿನ ಸಹಚರರನ್ನು ಕಳುಹಿಸಿದನು. ನಂದೀಶ್ವರನು ಸಗೌರವವಾಗಿ ತನ್ನನ್ನು ಕೈಲಾಸಕ್ಕೆ ಆಹ್ವಾನಿಸಲು ಬಂದಿರುವನೆಂಬ ವಿಷಯವನ್ನು ತಿಳಿದ ಕುಮಾರಸ್ವಾಮಿ ಸಂತೋಷದಿಂದ, ನನ್ನ ತಾಯಿಯು ನನ್ನನ್ನು ಬಿಟ್ಟು ಹೇಗಿದ್ದರೂ ಅವರ ಪುತ್ರ ವಾತ್ಸಲ್ಯವೇ ನನ್ನನ್ನು ಹೀಗೆ ಮಾಡಿದೆ ಎಂದು ಹಲುಬಿದನು. ಕುಮಾರಸ್ವಾಮಿಯು ಶಿವಪಾರ್ವತಿಯರ ಆಜ್ಞೆಯ ಪ್ರಕಾರ ಕೈಲಾಸಕ್ಕೆ ಕರೆದುಕೊಂಡು ಹೋಗುವರೆಂದು ಸಂಗತಿಯನ್ನು ತಿಳಿದೊಡನೆ ಕೃತಿಕೆಯರು ಕೂಡ ಛೇದವದನರಾದರು. ಅವರಿಗೆ ಜ್ಞಾನೋಪದೇಶವನ್ನು ಮಾಡಿ, ತಾಯಿಯರೇ, ವೇದ ಪ್ರಮಾಣವನ್ನು ಅನುಸರಿಸಿ ಷೋಡಶ ಮಾತೃದೇವತೆಯರು ಇವರು, ಗುರುಪತ್ನಿ, ಇಷ್ಟದೇವತಾ ಪತ್ನಿ, ಅತ್ತಿಗೆ, ಹೀಗೆ 16 ಜನ ಮಾತೃ ಸಮಾನರು. ಆದ್ದರಿಂದ ಪಾರ್ವತಿ ಮಾತೆ ಆಜ್ಞೆಯ ಪ್ರಕಾರ ನಾನು ತಪ್ಪದೆ ಕೈಲಾಸಕ್ಕೆ ಹೋಗಿಯೇ ತೀರಬೇಕು ಎಂದು ಅವರನ್ನು ಸಮಾಧಾನಪಡಿಸಿದನು. ವಿಶ್ವಕರ್ಮನು ತನಗೋಸ್ಕರವಾಗಿ ಪ್ರತ್ಯೇಕವಾಗಿ ನಿರ್ಮಿಸಿ ಕಳುಹಿಸಿದ ರಥವನ್ನು ಏರಿ ನಂದಿ ವೀರಭದ್ರರ ಬೆಂಗಾಲವಿನಲ್ಲಿ ಕೈಲಾಸಕ್ಕೆ ಹೊರಟನು ಕುಮಾರಸ್ವಾಮಿ. ಆ ದೃಶ್ಯ ಆ 6 ಗುರುಗಳ ಪತ್ನಿಯರು ಕಣ್ಣೀರು ಸುರಿಸುತ್ತಿರುವಾಗ ಅವರಿಗೆ ಧೈರ್ಯ ಹೇಳುತ್ತಾ, ಮಾತೆಯರೇ, ನಿಮ್ಮೆಲ್ಲರನ್ನು ಬಿಟ್ಟು ಹೋಗುವುದು ನನ್ನ ಅಭಿಮತವಲ್ಲ. ಆದರೂ ಕರ್ಮವಶಾತ್ ಕರ್ತವ್ಯ ನಿಷ್ಠೆಯಲ್ಲಿ ಅದನ್ನು ತಪ್ಪಿಸುವ ಶಕ್ತಿ ಇಲ್ಲ. ಈ ಕಾರ್ಯವೆಲ್ಲ ಕರ್ಮವಶದಿಂದಲೇ ನಡೆಯುತ್ತಿರುವುದು. ನೀವುಗಳು ಕೂಡ ನನ್ನ ಜೊತೆಯಲ್ಲಿ ಕೈಲಾಸಕ್ಕೆ ಬನ್ನಿ ಎಂದು ಕುಮಾರಸ್ವಾಮಿಯು ಕೋರಿಕೊಂಡನು. ಎಲ್ಲರೂ ಕೂಡಿ ಕೈಲಾಸವನ್ನು ಸೇರಿದರು. ಅಲ್ಲಿ ಅವರೆಲ್ಲರೂ ಅಪೂರ್ವ ಸ್ವಾಗತ ಸತ್ಕಾರ ಸಮಾರಂಭಗಳು ಜರುಗುತ್ತಲೇ ಇತ್ತು. ಶಿವಪಾರ್ವತಿಯರ ಸನ್ನಿಧಿಯನ್ನು ಸೇರಿ ನಿಂತ ಮಹಾಶಕ್ತಿಧರನಾದ ಕಾರ್ತಿಕೇಯನು ಶಿರಸ್ಸನ್ನು ಬಗ್ಗಿಸಿ ಆದಿದಂಪತಿಗಳಿಗೆ ಪ್ರಣಾಮ ಮಾಡಿದನು. ಅವರು ಆಶೀರ್ವದಿಸಿದರು. ಒಂದಾನೊಂದು ಶುಭ ಮುಹೂರ್ತದಲ್ಲಿ ಸಭೆ ಸೇರಿದ ಶಂಭುವು ಕುಮಾರಸ್ವಾಮಿಯನ್ನು ಸರ್ವದೇವಾದಿ ಸೇನಾಧಿಪತಿಯನ್ನಾಗಿ ಪಟ್ಟಾಭಿಷೇಕವನ್ನು ನಿರ್ವಹಿಸಿದನು. ಶಾಂಭವಿ ವಿದ್ಯೆಯನ್ನು ಪ್ರಸಾದಿಸಿದನು. ವಿವಿಧ ದೇವತಾ ಪ್ರಮುಖರು ದಿವ್ಯವಾದ ಅಸ್ತ್ರ ಶಸ್ತ್ರಗಳನ್ನು ಸಮರ್ಪಿಸಿದರು. ಅತ್ಯಂತ ವೈಭವದಿಂದ ಜರುಗಿದ ಆ ಪಟ್ಟಾಭಿಷೇಕ ಮಹೋತ್ಸವದ ಜೊತೆಯಲ್ಲಿಯೇ ಕುಮಾರಸ್ವಾಮಿಯ ಕಲ್ಯಾಣವೂ ಜರುಗಿತು. ಮತ್ತೊಂದು ವಿಷಯ, ಪ್ರಜಾಪತಿಯು ತನ್ನ ಕುಮಾರಿಯಾದ ದೇವಸೇನೆಯನ್ನು
ಕುಮಾರಸ್ವಾಮಿಗೆ ಕೊಟ್ಟು ವಿವಾಹವನ್ನು ಜರುಗಿಸಿದನು. ಅಂತಹ ಮಹಾನಂದದಲ್ಲಿ ಸಮಯದಲ್ಲಿ ಸದಾನಂದ ಸ್ವರೂಪನಾದ ಚಂದ್ರಶೇಖರನು ದೇವತೆಗಳಿಗೆಲ್ಲ ಕೇಳುವುದೇ ತಡ ಅವರಿಗೆ ವರವನ್ನು ಪ್ರಸಾದಿಸುವನೆಂದು ಸಂಕಲ್ಪಿಸಿದನು. ನಮಗೆಲ್ಲರಿಗೂ ಬೇಕಾದುದು ಒಂದೇ ಒಂದು ಕೋರಿಕೆ. ದುಷ್ಟ ಶಿಕ್ಷಣಾರ್ಥ ಆವಿರ್ಭವಿಸಿದ ಕುಮಾರಸ್ವಾಮಿಯನ್ನು ತಾರಕಾಸುರನ ಮೇಲೆ ಯುದ್ಧ ಮಾಡಲು ಕಳುಹಿಸಬೇಕು ಎಂದು ಹೇಳಲು ಶಿವನು ಮಹದಾನಂದದಿಂದ ಅನುಗ್ರಹಿಸಿ ಮಗನನ್ನು ಪ್ರೇರೇಪಿಸಿದನು. ದಾನವಾಧಿಪತಿ ತಾರಕನಿಗೂ ದೇವಾಧಿಪತಿ ಕುಮಾರಸ್ವಾಮಿಗೂ ಭೀಕರವಾದ ಯುದ್ಧ ಸಂಪ್ರಾಪ್ತವಾಯಿತು. ಆ ಮಹಾಯುದ್ಧದಲ್ಲಿ ವೀರಭದ್ರಾದಿಗಳೆಲ್ಲರೂ ಕುಮಾರನಿಗೆ ಬೆಂಬಲವಾಗಿ ನಿಂತು ವೀರಾವೇಶದಿಂದ ಹೋರಾಡಲು ರಕ್ಕಸರೆಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಹೋದರು. ಅತ್ಯಂತ ಭಯಂಕರವಾಗಿ ಸಾಗುತ್ತಿದ್ದ ಆ ಯುದ್ಧವು ಅವಸಾನ ಕಾಲ ಸೇರುತ್ತಿದ್ದಂತೆ ಅಲ್ಲಿ ಅಗಣಿತ ರಾಕ್ಷಸ ವೀರರು ಅಸುನೀಗಿದರು. ತನಗೆ ಅಗ್ನಿದೇವನು ಪ್ರಸಾದಿಸಿದ ಶಾಂತಶೂಲವನ್ನು ಶಕ್ತಿಧರನು ಪ್ರಯೋಗಿಸಲು ತೀರ್ಮಾನಿಸಿ ಮನಸ್ಸಿನಲ್ಲಿ ಆದಿದಂಪತಿಗಳು ಆದಿದೇವತೆಗಳು ಆದ ಶಿವ ಪಾರ್ವತಿಯನ್ನು ಧ್ಯಾನಿಸಿ ತನ್ನ ವೇಲಾಯುಧದಿಂದ ಬಂದು ಭೀಷಣ ಪ್ರಹಾರವನ್ನಿತ್ತನು. ಅಷ್ಟೇ, ತಾರಕಾಸುರನು ಬಂದು ದೊಡ್ಡ ಮರವು ಬಿರುಗಾಳಿಯಿಂದ ಬುಡ ಮೇಲಾಗಿ ಬಿದ್ದಂತೆ ನೆಲಕ್ಕೆ ಬಿದ್ದನು. ಎಲ್ಲಾ ಲೋಕದಲ್ಲಿ ಕುಮಾರನ ಪ್ರಭೆಯು ದಿವ್ಯತ್ವವು ಪ್ರಸರಿಸಿತು. ಬಾಣ ಪ್ರಲಂಬಾಸುರರ ವಧೆ. ತಾರಕಾಸುರನ ಸಂಹಾರವು ಜರುಗಿದ ವಿಚಾರವು ಕ್ರೌಂಚನೆಂಬ ಪರ್ವತ ರಾಜನಿಗೆ ತಿಳಿಯಿತು. ಆತನು ಬಹಳ ಕಾಲದಿಂದ ಬಾಣಾಸುರನೆಂಬ ರಾಕ್ಷಸನಿಂದ ಪೀಡಿತನಾಗಿ ನಾನಾ ಕ್ಲೇಶಗಳನ್ನು ಅನುಭವಿಸುತ್ತಿದ್ದನು. ದುಷ್ಟ ಸಂಹಾರಣಾರ್ಥ ಅವತರಿಸಿದ ಕುಮಾರಸ್ವಾಮಿಯನ್ನು ಬಿಟ್ಟು ತನ್ನನ್ನು ಅನ್ಯರಾದರೂ ರಕ್ಷಿಸಲಾರರು ಎಂದು ನಿಶ್ಚಯಿಸಿ ಆತನನ್ನು ಶರಣು ಹೋದನು. ಕ್ರೌಂಚ ಶರಜನ್ಮನು ಕರುಣಿಸಿದನು. ಶಿವಸ್ಮರಣೆ ಮಾಡಿ ಶಕ್ತಿಯನ್ನು ಅಭಿಮಂತ್ರಿಸಿ ಬಾಣಾಸುರನ ಮೇಲೆ ಪ್ರಯೋಗಿಸಿದನು. ಆ ಶಕ್ತಿ ವೇಗದಿಂದ ಪ್ರಯಾಣಿಸಿ ಆ ರಾಕ್ಷಸನನ್ನು ದಗ್ಧಗೊಳಿಸಿ ವಾಪಸ್ಸು ಬಂದು ಕುಮಾರಸ್ವಾಮಿಯ ಹಸ್ತವನ್ನು ಅಲಂಕರಿಸಿತು. ಈ ಪ್ರಕಾರವೇ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲಲು ಕೋರುತ್ತಾ ಆದಿಶೇಷನ ಮಗನಾದ ಕುಮುದನು ಶರಣು ಹೋದನು. ತಾರಕಾಸುರನ ಮುಖ್ಯ ಅನುಚರನಾದ ಪ್ರಲಂಬನೆಂಬ ರಾಕ್ಷಸನೇ ಆತನು. ತಾರಕಾಸುರನ ಸಂಹಾರವಾದ ಮೇಲೆ ಪ್ರಾಣಾಭೀತಿಯಿಂದ ಓಡಿ ಹೋಗಿ ಪಾತಾಳವನ್ನು ಸೇರಿಕೊಂಡು ಅಲ್ಲಿ ನಾಗ ವಾಸುಕಿಗಳನ್ನು ಹಿಂಸಿಸಲು ತೊಡಗಿದನು. ಸ್ಕಂದನು ಪ್ರಲಂಬ ಇರುವ ಪ್ರದೇಶವನ್ನು ದಿವ್ಯ ದೃಷ್ಟಿಯಿಂದ ವೀಕ್ಷಿಸಿ ಪ್ರಲಂಬನನ್ನೇ ಗುರಿಯಾಗಿಟ್ಟುಕೊಂಡು ತನ್ನ ಶಕ್ತಿಯನ್ನು ಪ್ರಯೋಗಿಸಿದನು. ಅಮಿತ ವೇಗದಲ್ಲಿ ಚಲಿಸಿದ ಶಕ್ತಿಯು ಪಾತಾಳವನ್ನು ಸೇರಿ ಪ್ರಲಂಬನನ್ನು ಕೊಂದು ವಾಪಸ್ಸಾಗಿ ಸ್ವಾಮಿಯನ್ನು ಪುನಃ ಸೇರಿತು. ಕುಮುದನು ಕುಮಾರಸ್ವಾಮಿಯನ್ನು ಅಮಿತವಾಗಿ ಸ್ತುತಿಸಿದನು. ಧರ್ಮ ಸಂಸ್ಥಾಪನಾರ್ಥವಾಗಿ ದುಷ್ಟ ನಿಗ್ರಹವನ್ನು ಮಾಡಿ ಮೆರೆದನು ಕುಮಾರಸ್ವಾಮಿ.